ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಕೃಷ್ಣ ಪಕ್ಷ, ಚೌತಿ ತಿಥಿ, ವಿಶಾಖ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮೈಸೂರಿನಲ್ಲಿ ನೀರು ಹಾಗೂ ಒಳಚರಂಡಿ ವ್ಯವಸ್ಥೆ ದರ ಶೇಕಡ 25 ಏರಿಕೆ, ಜನರ ಆಕ್ರೋಶ. ನಗರ ಪಾಲಿಕೆ ಮುಂದೆ ಪ್ರತಿಭಟನೆ. ಅನ್ನರಾಮಯ್ಯ ಅಲ್ಲ ಕನ್ನರಾಮಯ್ಯ, ಮೋದಿಯವರು ಕೊಡೋ ಅಕ್ಕಿನ ನಾನು ಕೊಟ್ಟಿದ್ದು ಅಂತಾರೆ. ಸಿದ್ದರಾಮಯ್ಯಗೆ HDK ಟಾಂಗ್. ಗ್ಯಾರಂಟಿ ಉಳಿಸಿಕೊಳ್ಳುವುದಕ್ಕೆ ಬಿಜೆಪಿನವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ. ಡಿಸಿಎಂ ಹೇಳಿಕೆ. ಗೆಲುವಿಲ್ಲದ್ರೆ ಗ್ಯಾರಂಟಿ ಇಲ್ಲವೇ? ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ನಗರದಲ್ಲಿ ಕುಡಿಯುವ ನೀರಿನ ದರವನ್ನು ಶೇಕಡ 25ರಷ್ಟು ಏರಿಕೆ ಮಾಡಿರುವುದಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮೈಸೂರು ಕನ್ನಡ ವೇದಿಕೆ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಈ ನಿರ್ಧಾರವನ್ನು ಖಂಡಿಸಲಾಯಿತು. ಪಾಲಿಕೆ ಸದಸ್ಯರ ಸಲಹೆ ಇಲ್ಲದೆ ಅಧಿಕಾರಿಗಳು ಏಕಪಕ್ಷೀಯವಾಗಿ ದರ ಹೆಚ್ಚಿಸಿರುವುದು ಸರಿಯಲ್ಲ ಎಂದು ಹೋರಾಟಗಾರರು ಆರೋಪಿಸಿದರು. ಬೇಸಿಗೆ ಸಮಯದಲ್ಲೇ ದರ ಏರಿಕೆ ಮಾಡಿರುವುದು ಜನಸಾಮಾನ್ಯರಿಗೆ ಹೊರೆ ತಂದಿದೆ ಎಂದು ಹೇಳಿದರು. ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಕಡೆಗಣಿಸಿ ದರ್ಬಾರ್ ನಡೆಸುತ್ತಿದ್ದಾರೆ ಎಂಬ ಟೀಕೆಗಳು ಕೇಳಿಬಂದವು. ಬೆಂಗಳೂರಿನೊಂದಿಗೆ ಹೋಲಿಕೆ ಮಾಡಿದ ಪ್ರತಿಭಟನಾಕಾರರು ಮೈಸೂರಿನಲ್ಲಿ ಕಡಿಮೆ ಜನಸಂಖ್ಯೆ ಇದ್ದರೂ ದರ ಹೆಚ್ಚಿರುವುದನ್ನು ಪ್ರಶ್ನಿಸಿದರು. ಸರ್ಕಾರ ತಕ್ಷಣ ದರ ಏರಿಕೆಯನ್ನು ಹಿಂಪಡೆಯದಿದ್ದರೆ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು. ಕುಡಿಯುವ ನೀರು ಮತ್ತು ಒಳಚರಂಡಿ ಶುಲ್ಕವನ್ನು ಜಾಸ್ತಿ ಮಾಡಿದ್ದಾರೆ. ಅವರು ಪತ್ರಿಕೆಗಳಲ್ಲೆಲ್ಲ 25% ಅಂತ ಹೇಳಿದರೆ ಅದು 25% ಅಲ್ಲ. ಇಫೆಕ್ಟಿವ್ಲಿ ಕುಡಿಯುವ ನೀರಿನ ದರ 30% ಆಗುತ್ತೆ ಮತ್ತು ಒಳಚರಂಡಿ ಶುಲ್ಕದ ಏರಿಕೆ ಸುಮಾರು 70% ಆಗುತ್ತೆ. ಆದ್ದರಿಂದ ಇದನ್ನು ನಾವು ತಕ್ಷಣವೇ ವಾಪಸ್ ತಗೋಬೇಕು ಅಂತ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಜನ ಕಟ್ಟಿದ ತೆರಿಗೆ ಯಾವ ರೀತಿಯಲ್ಲಿ ಸದ್ಬಳಕೆ ಆಗುತ್ತೆ ಅನ್ನೋದಕ್ಕೊಂದು ಅಕೌಂಟಬಿಲಿಟಿಯನ್ನು ಸಿಟಿ ಕಾರ್ಪೊರೇಷನ್ ಕೊಡಬೇಕು. ಒಂದು. ಎರಡನೇದು, ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಯಾವುದೇ ಜನಪ್ರತಿನಿಧಿಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಜನಗಳಿಗೆ ಸಂಬಂಧಪಟ್ಟಂಥ ಒಂದು ತೀರ್ಮಾನವನ್ನು, ಅದು ಜನಗಳಿಗೆ ತೊಂದರೆ ಆಗುವಂಥ ಒಂದು ತೀರ್ಮಾನವನ್ನು ಕಾರ್ಪೊರೇಷನ್ ತಗೋಬಾರ್ದಾಗಿತ್ತು. ಸೊ ಇದನ್ನು ಅವ್ರು ಮಾಡಿದೆ. ಆದ್ದರಿಂದ ಕೂಡ ಇದು ಜನತಂತ್ರ ವಿರೋಧಿ, ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಆದ್ದರಿಂದ ಒಂದು, ಇದನ್ನು ವಾಪಸ್ ತಗೋಬೇಕು. ಎರಡನೇದು, ರಾಜ್ಯ ಸರ್ಕಾರ ಕೂಡ ಈಗ ಇಲ್ಲಿ ಜನಪ್ರತಿನಿಧಿಗಳು ಇಲ್ಲ ಅಂದಾಗ ಅದು ನೇರವಾಗಿ ನಗರಾಭಿವೃದ್ಧಿ ಸಚಿವಾಲಯ ಏನಿದೆ ಅವರ ಕೆಳಗಡೆ ಬರುತ್ತೆ. ಆದ್ದರಿಂದ ಅವರು ಕೂಡ, ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಈ ತೀರ್ಮಾನ ಏನಿದೆ ಈ ತೀರ್ಮಾನವನ್ನು ವಾಪಸ್ ತಗೊಳ್ಳೋದಕ್ಕೆ ಮತ್ತು ಇಲ್ಲಿ ನಡೀತಾ ಇರುವಂತಹ ಇಂಥ ಚಟುವಟಿಕೆಗಳೇನಿದೆ ಇದನ್ನು ನಿಯಂತ್ರಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಇಲ್ಲ, ಎಷ್ಟೋ ವಿಷಯಗಳಲ್ಲಿ ಆಗ್ತಾ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಅದನ್ನೇ ನಾನು ಹೇಳ್ತಾ ಇದ್ದೆ. ಈಗ ಮಾಡಿದ ಕೆಲಸವನ್ನೇ ವಾಪಸ್ ಮಾಡ್ತಾರೆ. ರಸ್ತೆಗೆ ಟಾರ್ ಹಾಕ್ತಾರೆ. ಟಾರ್ ಹಾಕಿ 4 ದಿವಸಕ್ಕೆ ಅಲ್ಲಿ ಚರಂಡಿ ಸಮಸ್ಯೆ ಬರುತ್ತೆ, ಅಗಿತಾರೆ. ನೀರಿನ ಪೈಪ್ ಹಾಕ್ತಾರೆ, ಅಗಿತಾರೆ. ಒಂದು ಕೋಆರ್ಡಿನೇಷನ್ ಅನ್ನೋದಿಲ್ಲ ಇಲಾಖೆಗಳ ನಡುವೆ. ಎಲ್ಲವೂ ಒಂದೇ ಕಾರ್ಪೊರೇಷನ್ ಕೆಳಗಡೆ ಬರುತ್ತೆ. ಕುಡಿಯೋ ನೀರು, ಚರಂಡಿ, ಕರೆಂಟು ಅಥವಾ ರಸ್ತೆ, ಇವುಗಳ ನಡುವೆ ಒಂದು ಹೊಂದಾಣಿಕೆ ಅನ್ನೋದೇ ಇಲ್ಲ. ಮಾಡಿದ ಕೆಲಸವನ್ನೇ ವಾಪಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಥರದ ಫುಟ್ಪಾತಿಗೆ ಟೈಲ್ಸ್ ಹಾಕೋದಷ್ಟೇ. ಹಾಕಿದ ಟೈಲ್ಸನ್ನೇ ಹಾಕ್ತಾರೆ, ಮತ್ತೆ ಹಾಕ್ತಾರೆ. ಇಲ್ಲಿರೋ ಟೈಲ್ಸ್ ತಗೊಂಡೆ ಬೇರೆ ಕಡೆ ಹಾಕ್ತಾರೆ, ಅಲ್ಲಿಂತಂದು ಇಲ್ಲಿ ಹಾಕ್ತಾರೆ. ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ನಿಗಾ ಅನ್ನೋದೇ ಇಲ್ಲ ಇಲ್ಲಿ. ಮತ್ತು ಕಳಪೆ ಕಾಮಗಾರಿ ಮಾಡಿದ ಒಂದು ಕೆಲಸ ಮಾಡಿದ್ರು ಅಂದರೆ ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಅದು ಹಾಳಾಗುತ್ತೆ. ಆದ್ದರಿಂದ ಕಳಪೆ ಕಾಮಗಾರಿ ವಿಷಯದಲ್ಲಿ, ದುಂದು ವೆಚ್ಚದ ವಿಷಯದಲ್ಲಿ, ಭ್ರಷ್ಟಾಚಾರದ ವಿಷಯದಲ್ಲಿ, ಇವೆಲ್ಲ ವಿಷಯಗಳಲ್ಲಿ ಕೂಡ ಈ ಲೋಪಗಳನ್ನು ಕಾರ್ಪೊರೇಷನ್ ಸರಿಪಡಿಸ್ಕೋಬೇಕು. ನಾವು ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸ್ತೀವಿ. ಇವತ್ತು ನಾವು ಸಾಂಕೇತಿಕವಾಗಿ ನಮ್ಮ ಸದಸ್ಯರು, ಬೆಂಬಲಿಗರು ಬಂದು ಮಾಡಿದ್ದೀವಿ. ನಾವು ಇಡೀ ನಮ್ಮ ಸ್ಥಳೀಯ ಸಮಿತಿಗಳನ್ನೆಲ್ಲ ಸಂಪರ್ಕಿಸಿ ಜನಗಳ ಒಂದು ದೊಡ್ಡ ಹೋರಾಟವನ್ನು ನಾವು ಕಟ್ತೀವಿ. ಇದನ್ನು ಸರಿಪಡಿಸಲಿಲ್ಲ. ಮೈಸೂರಿನಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾಡಳಿತದ ವತಿಯಿಂದ ರೈಲ್ವೆ ನಿಲ್ದಾಣದ ಬಳಿಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಸ್ಥಳೀಯ ಶಾಸಕ ಜಿಟಿ ದೇವೇಗೌಡ, ಡಾ ತಿಮ್ಮಯ್ಯ, ಮಂಜೇಗೌಡ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಸಮ್ಮುಖದಲ್ಲಿ ಕಾರ್ಯಕ್ರಮ ನೆರವೇರಿತು. ಬಳಿಕ ಬೆಳ್ಳಿ ರಥದ ಮೂಲಕ ಭವ್ಯ ಮೆರವಣಿಗೆ ನಡೆಯಿತು. ಪೂರ್ಣಕುಂಭದೊಂದಿಗೆ ಕಲಾಮಂದಿರದವರೆಗೆ ಸಾಗಿದ ಮೆರವಣಿಗೆಯಲ್ಲಿ ಡೊಳ್ಳು, ತಮಟೆ ಸೇರಿದಂತೆ ವಿವಿಧ ಕಲಾತಂಡಗಳು ಭಾಗವಹಿಸಿದವು. ನೂರಾರು ಮಹಿಳೆಯರು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಪಾಲ್ಗೊಂಡರು. ಬಾಬು ಜಗಜೀವನ್ ರಾಮ್ ಜಿ ಕಿ ಜೈ ಎಂಬ ಘೋಷಣೆಗಳು ಮೊಳಗಿದವು. ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ, ಉಪ ಪ್ರಧಾನಮಂತ್ರಿಗಳಾಗಿ ಈ ಭಾರತ ದೇಶದ ರೈತರಿಗೆ ಹಸಿರು ಕ್ರಾಂತಿಯ ಹರಿಕಾರರೆಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಜಗಜೀವನ್ ರಾಮ್ರವರು ಭಾರತ ದೇಶಕ್ಕೆ ಅಪಾರವಾದಂಥ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ದೊಡ್ಡ ನಾಯಕ.
ಅವರ ಸೇವೆಯನ್ನು ಸ್ಮರಿಸುವ ಮೂಲಕ ಎಲ್ಲ ಅಂಬೇಡ್ಕರ್ ಅವರ ಸಂವಿಧಾನದ ಬದ್ಧವಾಗಿ ಎಲ್ಲ ಸಮಾಜಗಳು, ಎಲ್ಲ ಧರ್ಮಗಳು ಎಲ್ಲರೂ ಕೂಡ ಒಟ್ಟಾಗಿ ಭಾರತ ದೇಶವನ್ನು ಮುನ್ನಡೆಸಬೇಕು, ಆರ್ಥಿಕ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು ಅಂತೇಳಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಮಹಾನ್ ನಾಯಕನ ಜಯಂತ್ಯೋತ್ಸವವನ್ನು ಮೈಸೂರಿನಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಈ ಜಯಂತ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ತಿಮ್ಮಯ್ಯನವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥದ್ದು ಕೂಡ ನಮಗೆಲ್ಲರೂ ಕೂಡ ಒಂದು ಹೆಮ್ಮೆ. ಅವರು ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಾಡಿಗೆ, ಈ ಜಗತ್ತಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅವರ ಸಂದೇಶಗಳನ್ನು, ಅವರ ಚರಿತ್ರೆಯನ್ನು ಓದಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜಯಂತ್ಯೋತ್ಸವದ ಶುಭಾಶಯಗಳು. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಸಕಲೇಶಪುರ ಪಟ್ಟಣದ ಕುಶಾಲನಗರ ಬಡಾವಣೆಯಲ್ಲಿ ಸಂಭವಿಸಿದ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ ಬೈಕ್ ಒಂದು ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಸ್ಥಳೀಯ ನಿವಾಸಿ ಚೋಟು ಅವರಿಗೆ ಸೇರಿದ ಯಮಹ R15 ಬೈಕ್ ಇದಾಗಿದ್ದು, ರಾತ್ರಿ ವೇಳೆ ಮನೆಗೆ ತೆರಳುತ್ತಿದ್ದಾಗ ಇಂಜಿನ್ ಭಾಗದಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲೇ ಬೆಂಕಿ ಹೆಚ್ಚಾಗಿ ಇಡೀ ವಾಹನವನ್ನು ಆವರಿಸಿತು. ಸ್ಥಳೀಯರು ತಕ್ಷಣವೇ ಬೆಂಕಿ ನಂದಿಸಲು ಯತ್ನಿಸಿದರೂ ಬೈಕ್ ಸಂಪೂರ್ಣವಾಗಿ ಭಸ್ಮವಾಗಿದೆ. ಅದೃಷ್ಟವಶಾತ್ ಚಾಲಕ ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸಿರಬಹುದು ಎಂದು ಶಂಕಿಸಲಾಗಿದೆ. ಘಟನೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಸ್ಥಳೀಯರಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಹಾಸನದಲ್ಲಿ ಮುಂಬರುವ 2027ರ ಜನಗಣತಿ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲು ಗಣತಿದಾರರು ಕೈಪಿಡಿಯಲ್ಲಿರುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಜಿಲ್ಲಾಧಿಕಾರಿ ಲತಾಕುಮಾರಿ ತಿಳಿಸಿದ್ದಾರೆ. ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಜನಗಣತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಗಣತಿದಾರರು ಜನಗಣತಿಯ ಉದ್ದೇಶ, ಐತಿಹಾಸಿಕ ಹಿನ್ನೆಲೆ ಹಾಗೂ ರೂಪುರೇಷೆಗಳ ಬಗ್ಗೆ ಸ್ಪಷ್ಟ ಅರಿವು ಹೊಂದಿರಬೇಕು ಎಂದು ಹೇಳಿದರು. ಮನೆ ಮನೆಗೆ ತೆರಳಿ ಜನರ ವಿಶ್ವಾಸ ಗಳಿಸುವುದು ಪ್ರಮುಖ ಎಂದರು. ಈ ಕಾರ್ಯ ರಾಷ್ಟ್ರದ ಅಭಿವೃದ್ಧಿಗೆ ಅಗತ್ಯವಾದ ದತ್ತಾಂಶ ಸಂಗ್ರಹಣೆಯಾಗಿದ್ದು, ನಿಗದಿತ ಅವಧಿಯಲ್ಲಿ ಸಮರ್ಪಕವಾಗಿ ಪೂರ್ಣಗೊಳಿಸುವ ಗಣತಿದಾರರಿಗೆ ವಿಶೇಷ ಪ್ರಶಸ್ತಿ ನೀಡಲಾಗುವುದು ಎಂದು ತಿಳಿಸಿದರು. ಅಪರ ಜಿಲ್ಲಾಧಿಕಾರಿ ಜಗದೀಶ್ ವಿ ಗಂಗಾಣ್ಣನವರ್ ಮಾತನಾಡಿ, ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ತಹಶೀಲ್ದಾರ್ ಹಾಗೂ ಸ್ಥಳೀಯ ಸಂಸ್ಥೆಗಳೊಂದಿಗೆ ಸಂಯೋಜನೆ ಹೊಂದಿ ಕಾರ್ಯನಿರ್ವಹಿಸಬೇಕು ಎಂದರು. ಸಭೆಯಲ್ಲಿ ತಹಸೀಲ್ದಾರ್ ಗೀತಾ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜನಗಣತಿ 2027 ಕೈಪಿಡಿ ಏನು ಇದೆ, ಸೂಚನೆ ಕೈಪಿಡಿ ಮೊದಲು ಓದ್ಕೊಳ್ಬೇಕು. ಮೊದಲು ಏನ್ ಮಾಡಿ, ಮೊದಲು ಫಸ್ಟ್ ಕೆಲಸ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಏನ್ ಮಾಡ್ಬೇಕು, ಸೆಲ್ಫ್ ಎನ್ಯುಮರೇಷನ್. ಮೊದಲು ಏನ್ ಮಾಡ್ಬೇಕು, ಸ್ವಯಂ ಗಣತಿ. ಏನ್ ಮಾಡ್ಬೇಕು, ಸ್ವಯಂ ಗಣತಿ, ಸೆಲ್ಫ್ ಎನ್ಯುಮರೇಷನ್ ಫಸ್ಟ್. ತುಂಬಾ ಈಸಿ. ಈಗೆಲ್ಲ ಹಿಂದಿನ ಕಾಲದ ನಿಮ್ಗೆ ಕಷ್ಟ ಆಗಿದ್ದಿಲ್ಲ. ವೆರಿ ಡಿಜಿಟಲೈಸ್, ವೆರಿ ಸ್ಮಾರ್ಟ್ ವೇ ಆಫ್ ಡೂಯಿಂಗ್. ನೀವು ತರೋ ಎಂಜಾಯ್ ಮಾಡಬಹುದು, ವಿಷಯನ ತಿಳ್ಕೊಳ್ಬಹುದು. Whenever some work comes, you take it as an opportunity to learn. ಇದು ಎಷ್ಟೊಂದು ವಿಷಯ ಎಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ. ಇವತ್ತು ಸೆಲ್ಫ್ ಎನ್ಯುಮರೇಷನ್ ಅಂತ ಏನು ಅಂತ ಕಲ್ತ್ಕೊಂಡು, ಸ್ವಯಂ ಗಣತಿ ಏನು ಅಂತ ನೀವು ಕಲ್ತ್ಕೊಂಡು ಜನಗಳಿಗೆ ಅದನ್ನ ನೀವು ಹೇಳ್ಕೊಡ್ಬೇಕು. ನಿಮ್ಮ ನೈಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಇವರಿಗೆ ಆದಷ್ಟು ಮಾತಾಡ್ಬೇಡಿ. ಆದಷ್ಟು ಹೆಚ್ಚಿನ ಸೆಲ್ಫ್ ಎನ್ಯುಮರೇಷನ್ ಮಾಡಿಸೋಣಲ್ಲ. ನಿಮ್ ಕೆಲಸ ಈಸಿ ಅಷ್ಟೇ, ಏನಿಲ್ಲ. ನಿಮಗೆ ಈಸಿ ಆಗಲಿ ಅಂತ ನಾವು ಹೇಳ್ತಾ ಇದ್ದೇವೆ. ಅಲ್ಲಿ ಏನಿಲ್ಲ, ಬರೀ 34 ಕ್ವಶನ್ ಇರ್ತದೆ. 34ನೇದು ಮೊಬೈಲ್ ನಂಬರ್, 33 ಕ್ವಶನ್ ಇರ್ತದೆ. ಆ 33 ಪ್ರಶ್ನೆ ಬಹಳ ಈಸಿ. ಕನ್ನಡದಲ್ಲಿ ಅವ್ರ ಆಪ್ಷನ್ ಇದೆ, ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಆದ್ರೆ ಜಸ್ಟ್ ಕ್ಲಿಕ್ಕಿಂಗ್ ಅಷ್ಟೇ, ಟೈಪಿಂಗ್ ಇಲ್ಲ, ಬರೆಯೋದಿಲ್ಲ, ಏನೂ ಇಲ್ಲ. ಡ್ರಾಪ್ ಡೌನ್ ಆಗುತ್ತೆ, ಕ್ಲಿಕ್ ಮಾಡಬೇಕು. ಎನ್ಯುಮರೇಷನ್ ಮಾಡುವಾಗ ಸಹ ತಮ್ಮ ವ್ಯಕ್ತಿತ್ವದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ತುಂಬಾ ತಾಳ್ಮೆ ಇರಬೇಕು, ಕೂಲ್ ಆಗಿರ್ಬೇಕು. ID ಕಾರ್ಡ್ ಇರ್ಬೇಕು. ಯಾಕಂದ್ರೆ ಎಷ್ಟೋ ಜನ ನಮಗೆ ಕಂಪ್ಲೇಂಟ್ಸ್ ಬರ್ತದೆ, ಎನ್ಯುಮರೇಟರ್ಸ್ ಅಂತ ಹೆಸರು ಹೇಳ್ಕೊಂಡು ಯಾರ್ಯಾರೋ ಮನೆಗಳಿಗೆ ಹೋಗೋದು, ತೊಂದರೆ ಮಾಡೋದು. ಯಾಕಂದ್ರೆ ನೀವು ವಿಶ್ವಾಸವನ್ನ ಗಳಿಸ್ಬೇಕು, ಜನರ ವಿಶ್ವಾಸವನ್ನ ಗಳಿಸ್ಬೇಕು. ನೀವು ಬರೀ ಮಕ್ಕಳೊಂದಿಗೆ ಇಷ್ಟು ದಿನ ಕೆಲಸ ಮಾಡ್ತಾ ಇದ್ರಿ ಅಲ್ಲ, ಜನರೊಂದಿಗೆ ಜನರ ಒಂದು ವಿಶ್ವಾಸವನ್ನ ಗಳಿಸಿ ಕೆಲಸವನ್ನ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಆ ಶಕ್ತಿ ನಿಮಗೆ ಇದೆ, ಆ ತಾಳ್ಮೆ ನಿಮಗೆ ಇದೆ, ಚೆನ್ನಾಗಿ ಕೆಲಸ ಮಾಡ್ತೀರಾ, ನಮಗೆ ನಂಬಿಕೆನೂ ಸಹ ಇದೆ. ಇದು ನೀವೊಬ್ಬರೇ ಇಲ್ಲ, ನಮ್ಮ ಹಾಸನ ಜಿಲ್ಲೆ, ನಮ್ಮ
ಹಾಸನ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಶಿಕ್ಷಣ ಇಲಾಖೆ ಇರಬಹುದು, ಇತರ ಇಲಾಖೆ ಸಿಬ್ಬಂದಿ ಇರಬಹುದು, ತುಂಬಾ ಚೆನ್ನಾಗಿ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು. ಹಾಗಾಗಿ ಜನಗಣತಿ 2027 ನಮ್ಮ ಹಾಸನ ಜಿಲ್ಲೆ ಸಂಪೂರ್ಣ ತಯಾರಾಗಿದೆ. ನಮ್ಮ ಎಲ್ಲ ಸಿಬ್ಬಂದಿಗಳೊಂದಿಗೆ ಇವತ್ತು ಮಾಸ್ಕ್ ಎಲ್ಲಾನು ಅರ್ಥ ಮಾಡ್ಕೊಂಡು ಮತ್ತೆ ತಾವು ಕೊಡಿ. ತಮಗೇನಾದ್ರು ಇನ್ನೂ ಸಲಹೆಗಳನ್ನ ಕೊಡಬೇಕು ಅನ್ಸುತ್ತೆ, ಈಗ ಸದ್ಯಕ್ಕೆ ಏನು ತಗೊಳಲ್ಲ, ಬಟ್ ಆದ್ರೂ ಸಹ ನಿಮ್ಗೆ ಏನೇನಾದ್ರು ಸವಾಲುಗಳು ಬರ್ತದೆ, ಇನ್ನು ಮುಂದಿನ ದಿನಗಳಲ್ಲಿ ಅದು ಸಹಾಯಕ್ಕೆ ಬರ್ತದೆ. ಸ್ವಲ್ಪ ನೇರವಾಗಿ ಮಾತಾಡಬೇಕು, ಓಪನ್ ಅಪ್ ಅಲ್ಲ, ಕ್ರಿಟಿಸೈಸ್ ಮಾಡೋದಿಲ್ಲ, ಬಟ್ ಏನೋ ಅಭಿಪ್ರಾಯಗಳನ್ನ ತಿಳಿಸ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಡಿಸ್ಕಷನ್ ಮಾಡಿ, ಇಂಟರಾಕ್ಷನ್ ಮಾಡಿ, ಕಲ್ತ್ಕೊಳ್ಳಿ. ಸೊ ಅದನ್ನ ಜನಗಳಿಗೆ ಈ ಜನಗಣತಿಯ ವಿಷಯವನ್ನ ಪ್ರಸಾರ ಮಾಡಿ. ಸೊ ಆ ರೀತಿಯಾಗಿ ಪ್ರತಿಯೊಬ್ಬರು ನಮ್ಮ ಜಿಲ್ಲೆಯ ಮತ್ತೆ ನಮ್ಮ ದೇಶದ ಪ್ರತಿನಿಧಿಗಳಾಗಿ ಜನಗಣತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಗೆ ಪ್ರತ್ಯೇಕ ಲೋಕಸಭಾ ಕ್ಷೇತ್ರದ ಬೇಡಿಕೆ ನ್ಯಾಯಸಮ್ಮತವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸ್ಥಳೀಯ ನಾಯಕರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಭಾಗದ ಜನಪ್ರತಿನಿಧಿಗಳ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದರು. ಲೋಕಸಭಾ ಕ್ಷೇತ್ರ ಪುನರ್ವಿಂಗಡಣೆ ಕುರಿತು ಅಂತಿಮ ತೀರ್ಮಾನವನ್ನು ಎಲೆಕ್ಷನ್ ಕಮಿಷನ್ ಕೈಗೊಳ್ಳಬೇಕಿದ್ದು, ಅಗತ್ಯವಿದ್ದರೆ ರಾಜ್ಯ ಸರ್ಕಾರದಿಂದ ಶಿಫಾರಸು ಸಲ್ಲಿಸಲಾಗುವುದು ಎಂದು ಹೇಳಿದರು. ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳುವುದಾಗಿ ಸಚಿವರು ತಿಳಿಸಿದರು. ರೈತ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ರೈತ ಒಕ್ಕೂಟವು ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಅನೂಪ್ ಸಂಜೋಗ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ. ಒಕ್ಕೂಟದ ಗೌರವಾಧ್ಯಕ್ಷ ಶೆಟ್ಟಿಗದ್ದೆ ರಾಮಸ್ವಾಮಿ ಮಾತನಾಡಿ, ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ವೆ ಸಂಖ್ಯೆಗಳ ಆಧಾರದ ಮೇಲೆ ಎಷ್ಟು ಗೋಮಾಳ ಜಾಗವನ್ನು 4/1 ನೋಟಿಫಿಕೇಷನ್ ಮೂಲಕ ಮೀಸಲಿರಿಸಲಾಗಿದೆ ಎಂಬ ಮಾಹಿತಿ ನೀಡುವಂತೆ ಆಗ್ರಹಿಸಿದರು. ಜಂಟಿ ಸರ್ವೆ ನಡೆಸಿ ಯಾವ ಕ್ರಮ ಕೈಗೊಳ್ಳಲಾಗಿದೆ ಹಾಗೂ ಯಾವ ಸರ್ವೆ ನಂಬರ್ಗಳಲ್ಲಿ ಕಂದಾಯ ಭೂಮಿ ಉಳಿಸಲಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಲು ಒತ್ತಾಯಿಸಿದರು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕರ್ನಾಟಕ ರಾಜಕೀಯದಲ್ಲಿ ವಾಗ್ವಾದ ತೀವ್ರಗೊಂಡಿದ್ದು, ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಟುವಾಗಿ ಟೀಕಿಸಿದ್ದಾರೆ. ನಾನು ಅನ್ನರಾಮಯ್ಯ ಅಂತಾರೆ, ಆದ್ರೆ ಆರ್ ಅಶೋಕ್ ಹೇಳಿದ ಹಾಗೆ ಕಳ್ಳರಾಮಯ್ಯ ಅಲ್ಲ, ಕನ್ನರಾಮಯ್ಯ ಅಂತಲೇ ಸರಿಯಾಗಿದೆ ಎಂದು ವ್ಯಂಗ್ಯವಾಡಿದರು. ಕೇಂದ್ರ ಸರ್ಕಾರ ನೀಡುವ ಅಕ್ಕಿಯನ್ನು ತಮ್ಮದೇ ಕೊಡುಗೆ ಎಂದು ಹೇಳಿಕೊಳ್ಳುವುದು ಸರಿಯಲ್ಲ ಎಂದು ಆರೋಪಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೀಡುವ ಅಕ್ಕಿಯನ್ನು ತಮ್ಮ ಹೆಸರಿನಲ್ಲಿ ಪ್ರಚಾರ ಮಾಡುವುದು ಜನರನ್ನು ತಪ್ಪು ದಾರಿಗೆಳೆಯುವ ಪ್ರಯತ್ನ ಎಂದು ಹೇಳಿದರು. ಸಾಲರಾಮಯ್ಯ ಅನ್ನೋ ಹೆಸರು ಬೇರೆ ಇದೆ. ಹೀಗಿರುವಾಗ ಅನ್ನರಾಮಯ್ಯ ಎಂದರೆ ಜನ ಒಪ್ಪೋದಿಲ್ಲೆಂದು ಹೇಳಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ಟಾಂಗ್ ನೀಡಿದರು. ಏನ್ ಇವ್ರೊಬ್ಬರೇ ಅನ್ನರಾಮಯ್ಯನ ಯಾರ ಎಲ್ಲಿಂದ ತಂದು ಕೊಡ್ತವ್ರ ಅನ್ನರಾಮಯ್ಯ ಅವರು? ಕೇಂದ್ರ ಸರ್ಕಾರ ಇವತ್ತು ಬಡವರಿಗೆ 5 ಕೆಜಿ ಅಕ್ಕಿ ಕೊಡ್ತಕ್ಕಂಥದ್ದನ್ನು ನಿರಂತರವಾಗಿ ಕೊಟ್ಕೊಂಡ್ಬಂದ್ರು. ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಹಿಡ್ಕೊಂಡು ನಾನು ಅನ್ನರಾಮಯ್ಯ ಅಂದ್ರೆ ಯಾರು ಹೋಗ್ತಾರೆ? ಅನ್ನರಾಮಯ್ಯ ಅನ್ನೋದಕ್ಕಿಂತ ಇವ್ರು ಅಶೋಕ್ ಅವ್ರನ್ನ ಕಳ್ಳರಾಮಯ್ಯ ಅಂತ ಏನ್ ಹೇಳವ್ರೆ. ಕಳ್ಳರಾಮಯ್ಯ ಅನ್ನೋದಕ್ಕಿಂತ ಸಾಲರಾಮಯ್ಯ ಅದು ಬೇರೆ ಬಿಡು. ಕನ್ನರಾಮಯ್ಯ ಅನ್ನೋ ಸರಿ ಅಂತ ನನ್ನ ಅಭಿಪ್ರಾಯ. ಕಳ್ಳರಾಮಯ್ಯ ಅನ್ನೋದಕ್ಕೆ ಸ್ವಲ್ಪ ಮುಖ್ಯಮಂತ್ರಿ ಆಗಿ ಏನ್ ಕೆಲಸ ಮಾಡ್ತಾ ಇದ್ದೀರಿ, ಜನರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ನೋಡಿ ಕೆಲಸ ಮಾಡಿ. ಉಪಚುನಾವಣೆಯ ರಾಜಕೀಯ ತಾಪಮಾನ ಹೆಚ್ಚುತ್ತಿರುವ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಬೆಲೆ ಏರಿಕೆಯಿಂದ ಜನ ಬೇಸತ್ತಿದ್ದು, ಗ್ಯಾರಂಟಿ ಯೋಜನೆಗಳನ್ನು ಉಳಿಸಿಕೊಳ್ಳಲು ಬಿಜೆಪಿಯವರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುತ್ತಾರೆ ಎಂದು ಅವರು ಹೇಳಿದರು. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪರ ಜನಾಭಿಪ್ರಾಯ ಹೆಚ್ಚಾಗಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಆದರೆ ಈ ಹೇಳಿಕೆಯಿಂದ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಜೋರಾಗಿವೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸದಿದ್ದರೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುವುದಿಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ವಿರೋಧ ಪಕ್ಷಗಳು ಇದನ್ನು ಟೀಕಿಸುತ್ತಿದ್ದು, ಗ್ಯಾರಂಟಿಗಳನ್ನು ರಾಜಕೀಯ ಲಾಭಕ್ಕೆ ಬಳಸಲಾಗುತ್ತಿದೆ ಎಂದು ಆರೋಪಿಸಿವೆ. ಇದರಿಂದ ಚುನಾವಣಾ ಕಣ ಮತ್ತಷ್ಟು ಕಾವೇರಿದೆ. ಬಾಗಲಕೋಟೆ ದಾವಣಗೆರೆ ಎರಡೂ ಬಹಳ ಚೆನ್ನಾಗಿದೆ. ಕಾರ್ಯಕರ್ತರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೂ ಹೋಗಿ ಗ್ಯಾರಂಟಿ ಬಗ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಆ ಗ್ಯಾರಂಟಿಯಿಂದ ಬೇರೆ ಬಿಜೆಪಿ ವೋಟ್ ಹಾಕ್ತವ್ರು ಕೂಡ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ, ಗ್ಯಾರಂಟಿ ಉಳಿಸ್ಕೊಳ್ಬೇಕು, ಜನರ ಈ ಬೆಲೆ ಏರಿಕೆಯಿಂದ ನಮಗೆಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ಅವರೆಲ್ಲ ಸ್ಮರಿಸ್ಕೊಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮೊದಲೇನು ವೋಟ್ ಬಂದಿತ್ತು ಅದಕ್ಕಿಂತ ಹೆಚ್ಚಿಗೆ ಮತದಿಂದ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿದೆ.
ಹುಬ್ಬಳ್ಳಿಯಲ್ಲಿ ವರದಿಯಾದ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಮೋದ್ ಮುತಾಲಿಕ್ ಅವರು ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿ ಕುಟುಂಬದವರೊಂದಿಗೆ ಮಾತುಕತೆ ನಡೆಸಿದರು. ಘಟನೆಗೆ ಸಂಬಂಧಿಸಿದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಅವರು, ಮನೆಗೆ ತಲ್ವಾರ್ ತೆಗೆದುಕೊಂಡು ಬರ್ತಾರೆ ಅಂದ್ರೆ ಎಷ್ಟು ಧೈರ್ಯ ಅವರಿಗೆ? ಇದು ಸಹಿಸಲು ಆಗದ ಘಟನೆ ಎಂದು ಎಚ್ಚರಿಕೆ ನೀಡಿದರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಂತ್ರಸ್ತೆಯ ಕುಟುಂಬಕ್ಕೆ ನ್ಯಾಯ ದೊರಕಿಸಲು ತಮ್ಮ ಸಂಘಟನೆ ಬೆಂಬಲ ನೀಡಲಿದೆ ಎಂದು ಭರವಸೆ ನೀಡಿದರು. ಘಟನೆಯ ಹಿನ್ನೆಲೆಯಲ್ಲಿ ಪ್ರದೇಶದಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು, ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಈಗ ನಾನ್ ಹೋರಾಡ್ತಿದ್ದೀನಂದ್ರೆ ನನ್ನ ಹಿಂದೆ ಒಂದು 10 ಹೆಣ್ಮಕ್ಳು ನಿಂತಿರ್ಬೋದಾಗಿತ್ತಲ್ಲ, ಮತ್ತೆ ಯಾವ ಹೆಣ್ಮಕ್ಳು ನಿಲ್ಲಲ್ರಿ ಇಲ್ಲಿ? ಈ ಪ್ರಕರಣದಲ್ಲಿ ಇರ್ಲಿಕ್ಕಿಲ್ಲ, ಆದ್ರೆ ಬೇರೆಯವರು ಇದ್ದಾರೆ, ಅವ್ರು ಬಂದು ನಿಮ್ಗೆ ಭೇಟಿ ಆಗ್ತಾರೆ. ಭೇಟಿ ಆಗೋಕ್ಕಿಂತ ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನನ್ನ ಮಗಳಿಗೆ ಆಗಿದೆ ಅಂತ ಅವ್ರು ಹೇಳಿದ್ರೆ ಸ್ವಲ್ಪ ಧೈರ್ಯ ಬರುತ್ತಲ್ಲ ಸರ್. ಮೊನ್ನೆ ನಾವು ಮೀಡಿಯಾದಲ್ಲೇ ಅವ್ರನ್ನ ಕೂಡಿಸಿ, ಅವ್ರ ತಾಯಿ, ಅವ್ರ ಮಗಳು ಎಲ್ಲರನ್ನು ಕೂಡಿಸೇ ಹೇಳಿದೀವಿ. ಆದ್ರೆ ನಿಮಗೆ ನೀವು ಹೇಳಿದ ಈ ಪ್ರಕರಣದಲ್ಲಿ ಇದಾರೆ, ಇನ್ನೂ 4-5 ಹುಡುಗಿಯರಿದ್ದಾರೆ, ಅವರು ಬರ್ಬೇಕೀಗ. ಈಗ ಅವನು ಮೊಬೈಲ್ ಒಳಗೆ ಸಿಕ್ಕಿದೆ, 5-6 ಹುಡುಗಿಯರು ಸಿಕ್ಕಿದ್ದಾರೆ. ಇನ್ನು ಎದಕ್ಕೆ ಅವ್ರು ಮುಚ್ಕೊಂಡು ಬಿಡ್ತಾರೆ? ಯಾಕಂದ್ರೆ ನನ್ನ ಸಮಾಜ ಈಗ ನಿಂತಿದ್ದೇನಂದ್ರೆ ಅವ್ರ ಸಮಾಜ ನಿಂತಿರಂಗಿಲ್ಲ. ಯಾಕಂದ್ರೆ ನನ್ನ ಸಮಾಜ ನನಗೆ ಒಬ್ಬಕ್ಕಿದ್ದೇನೆ, ಅವರು ಎಷ್ಟೇ ಜನ ಹುಡುಗಿಯರು ಇದಾರಂದ್ಮೇಲೆ ಮತ್ತೆ ಎಲ್ಲಾ ಹುಡುಗಿಯರು ಬರ್ಬೇಕು. ಈಗ ನನ್ನ ಮಗಳು ಧೈರ್ಯದಿಂದ ಬಂದಾಳ ಅಂತ ಹೇಳಿದ್ರೆ ನನ್ನ ಮಗಳಲ್ಲಿ ಬದಲಾವಣೆ ಆಗಕತ್ತಾಳ. ನನ್ನ ಮಗಳು ಹಿಂದಿಂದನೂ ಮುಂದಿಂದ ನೀನ್ ಧೈರ್ಯಕ್ಕೆ ಹಾಕತ್ತಾಳ, ಹಿಂದಿನ ನನ್ನ ಕೇಸರಿನೂ ಹೇಳಕತ್ತಾಳ. ನೀವು ಹಾಗೆ ತಿಳ್ಕೊಬೇಡ್ರಿ, ಆ ರೀತಿ ಸಮಾಜ ಬಹಳ ಕೆಟ್ಟದ್. ನೀವ್ ಹೇಳಿದ ಸಮಾಜ ಕೆಟ್ಟದ್ದೇನೆ, ಎಲ್ಲ ಒಳ್ಳೇದು ನೋಡೋದೇ ಇಲ್ಲ. ನಮ್ ಬೆರಳೆ ಕರೆಕ್ಟ್ ಇಲ್ಲ ಸರ್, 5 ಬೆರಳು ಕರೆಕ್ಟ್ ಇಲ್ಲ ನಮ್ದು. ಕರೆಕ್ಟ್ ಇದೆ, ಸರಿ ಇದೆ. ಆದ್ರೆ ನಾವು ಈಗ ಮಹಿಳೆಯರು ನೊಂದವರು, ಅವ್ರ ತಾಯಿ ತಂದೆ ಒಂದ್ಸಲ ನಿಮ್ಮನ್ನ ಕರ್ಕೊಂಡ್ ಬಂದು ಭೇಟಿ ಮಾಡಿಸ್ತೇವೆ. ಎಲ್ಲಾರು ಸರ್ ಕರ್ಕೊಂಡ್ ಬರೋದಲ್ಲ ಸರ್, ಇಲ್ಲಿ ಹೈಲೈಟ್ ನಾನ್ ಹಾಕ್ತಿದ್ರೆ ಎಲ್ಲಾರು ಸೇರಿ ಬರ್ಬೇಕು. ಇದು ಒಕ್ಕಟ್ಟದ ಜಗಳ, ಇದು ಒಕ್ಕಟ್ಟದ ಜಗಳ. ಮನಿ ಅಂತ ಹೇಳಿದ್ರೆ ಒಕ್ಕಟ್ಟದ ಜಗಳನ. ಇಲ್ಲಿ ನಮ್ಮ ಮೈದಾನ ಒಳಗೆ ಸುನಾಮಿ ಎದ್ದು ಬಿಟ್ಟೈತಿ. ಆ ಸುನಾಮಿ ಹಂಗ ಮನಿ ಒಳಗೆ ನುಗ್ಗಾಕ್ ಕೊಡ್ತೀರಿ ನೀವು. ಆ ಸುನಾಮಿ ಸ್ಟಾಪ್ ಅನ್ನೋದು ಇಲ್ಲ, ಸ್ಟಾಪ್ ಅನ್ನೋದೇ ಇಲ್ಲ ಏನ್ ಸರ್? ಈಗ ಇವರು ಎಷ್ಟು ಹೋರಾಟ ಮಾಡ್ತಾರೆ, ಆದ್ರೆ ನೀವು ಹೇಳ್ದಂಗೆ ಸಂತ್ರಸ್ತರು ಯಾರು ಅವ್ರು ಹೊರಗೆ ಎಷ್ಟು ಸಂಸ್ಕಾರ ಗೆಡ್ಡಾಗ್ತಾರೆ. ಮಗಳಿಗೆ ಯಾಕೆ ಸಂಸ್ಕಾರ ಕೊಡ್ಲಿಲ್ಲ ಅಂತ ನನಗೊಂದು ಪ್ರಶ್ನೆ ಮಾಡ್ತಂತು. ಯಾ ತಾಯಿನೂ ಹೇಳಂಗಿಲ್ಲ ನೀನ್ ಹೋಗು ಮುಸುಲ್ ಕಡೆ ಅಂತ ಹೇಳಿ. ಸಂಸ್ಕಾರದ ರೀತಿ ಅವ್ರು ಏನ್ ಮಾಡಿ. ಸೊ ನಾನು ಹೇಳ್ತಾ ಇದ್ದೀನಿ, ಇದು ಬಹಳ ಗಂಭೀರವಾಗಿ ತಗೊಳ್ಬೇಕು. ಈ ರೀತಿ ಇಡೀ ಕರ್ನಾಟಕದಲ್ಲಿ, ಮಾನ್ಯ ಗೃಹ ಮಂತ್ರಿಗಳೇ, ಇಡೀ ಕರ್ನಾಟಕದಲ್ಲಿ ನಡೀತಾ ಇರುವಂತ ಜಿಮ್ಗಳಲ್ಲಿ ಏನೇನು ಆಗ್ತಾ ಇದೆ, ರಿಜಿಸ್ಟ್ರೇಷನ್, ಪರ್ಮಿಷನ್, ಅಲ್ಲಿ ಮಹಿಳಾ ಜಿಮ್ ಟ್ರೈನರೇ ಇರಬೇಕು, ಪುರುಷರು ಹಾಕಿರ್ತಾರಲ್ಲಿ. ಸೊ ಇದೆಲ್ಲವನ್ನು ಗಮನಿಸಿ ಸರಿಯಾಗಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದರ ಜೊತೆಗೆ 63 ಜನರ ಮೇಲೆ ಏನು ನಮ್ಮ ಹಿಂದೂ ಕಾರ್ಯಕರ್ತರನ್ನ, ಇವತ್ತು ಹಿಂದೂ ಹುಡುಗಿಯರನ್ನು ಉಳಿಸುವಂತ, ರಕ್ಷಣೆ ಮಾಡುವಂತ ನಮ್ಮ ಕಾರ್ಯಕರ್ತರ ಮೇಲೆ ಏನು ಕೇಸ್ ಹಾಕಿದಿರಿ, ಇದನ್ನು ವಾಪಸ್ ತಗೊಳ್ಬೇಕು. ಮತ್ತು ಆ ಸಮೀರ್ ಮುಲ್ಲಾನ ಅರೆಸ್ಟ್ ಮಾಡಬೇಕು. 7-8 ಹುಡುಗಿಯರ ಜೊತೆಗೆ ಆಟ ಆಡಿದಂಥ ವ್ಯಕ್ತಿ ಅವನು. ವಿಡಿಯೋ ಇದೆ, ಸಾಕ್ಷಿಗಳಿದ್ದಾವೆ. ಅವರ ಅಕ್ಕನ್ನು ಕೂಡ ಅರೆಸ್ಟ್ ಮಾಡಬೇಕು. ಮನೆಗೆ ಬಂದು ತಲವಾರು ಬಂದು ತಗೊಂಡು ಬರ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ? ಇಲ್ಲೇನು ಅವ್ರು ಓಣಿ ಅಲ್ಲ, ಅವ್ರ ಇದಲ್ಲ, ಇಲ್ಲಿ ಬಂದು ಅವರು ದಾಂಧಲೆ ಮಾಡ್ತಾರೆ ಅಂತಂದ್ರೆ ಎಷ್ಟು ಸೊಕ್ಕು, ಎಷ್ಟು ಧೈರ್ಯ ರೀ ಅವರಿಗೆ? ಇದು ಸರ್ಕಾರದ ನೀತಿಯ ಪರಿಣಾಮದಿಂದ ಆಗ್ತಾ ಇದೆ. ಇದು ಆಗಬಾರದು, ಅವಳನ್ನೂ ಅರೆಸ್ಟ್ ಮಾಡಬೇಕು ಅಂತನ್ನುವಂಥದ್ದು. ಇದರ ಹಿಂದೆ ಯಾರ್ಯಾರಿದ್ದಾರೆ ಮತ್ತು ಆ ಜಿಮ್ ಇಮ್ಮಿಡಿಯೇಟ್ ಸೀಸ್ ಮಾಡಬೇಕು, ಬಂದ್ ಆಗ್ಬೇಕದು. ಇದು ನಮ್ಮ ಆಗ್ರಹ ಇದೆ. ಮತ್ತು ಈ 63 ಜನರ ಮೇಲೆ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನಾವು ಹುಬ್ಬಳ್ಳಿ ಬಂದ್ ಕಾಲ್ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ನಾನು ಕಮಿಷನರ್ ಕಡೆ ಹೋಗ್ತೇನೆ, ಹೋಗಿ ಭೇಟಿಯಾಗಿ ಇದು ಕೇಸ್ ಯಾಕೆ ನಮ್ಮ ಮೇಲೆ ಯಾಕೆ, ನಮ್ಮ ಹುಡುಗರ ಮೇಲೆ ಯಾಕೆ ಕೇಸ್ ಹಾಕಿದ್ದೀರಿ ಅಂತ ಅನ್ನೋದು ಕೇಳಿಕೊಂಡು ಅದ್ರ ಮುಂದಿನ ನಿರ್ಣಯವನ್ನು ತಗೊಳ್ತೀನಿ. ನಾಳೆನೇ ಭೇಟಿ ಆಗ್ತೀನಿ ಕಮಿಷನರ್ಗೆ, ನಾಳೆನೇ ಭೇಟಿ ಆಗ್ತೀನಿ. 1 ವಾರದೊಳಗೆ ಈ ಕೇಸನ್ನು ವಾಪಸ್ ತಗೊಳ್ಬೇಕು. ಆಗದೇ ಇದ್ರೆ ನಾವು ಮುಂದಿನ ಹೋರಾಟ, ಬಹಳ ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತೆ. ಈ ರೀತಿ ನಮ್ಮ ಹಿಂದೂ ಹುಡುಗಿಯರೇನು ಬೀದಿಗೆ ಬಿದ್ದಿಲ್ಲ,
ಏನು ಬೇಕಾದ್ದು ಮಾಡ್ಬೋದು ಅಂತನ್ನುವಂಥ ಸೊಕ್ಕಿನ ವರ್ತನೆ ಮುಸ್ಲಿಂ ಕಿಡಿಗೇಡಿಗಳಿಂದ ಆಗ್ತಾ ಇದೆಯಲ್ಲ, ಹುಷಾರಾಗಿರಿ. ಇದು ನಡೆಯುವುದಿಲ್ಲ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಹೇಳ್ತಾ ಇದ್ದೇನೆ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದ್ದೇನೆ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಎಲ್ಲ ಹಿಂದೂ ಹುಡುಗಿಯರನ್ನ ಏನು ಬೇಕಾದ್ದು ಮಾಡಬಹುದು ಅಂತ ತಿಳ್ಕೊಂಡಿದ್ದಾರೆ. ನಾವು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ನೀರು ಹಾಗೂ ಒಳಚರಂಡಿ ವ್ಯವಸ್ಥೆ ದರ ಶೇಕಡ 25 ಏರಿಕೆ, ಜನರ ಆಕ್ರೋಶ. ನಗರ ಪಾಲಿಕೆ ಮುಂದೆ ಪ್ರತಿಭಟನೆ. ಅನ್ನರಾಮಯ್ಯ ಅಲ್ಲ ಕನ್ನರಾಮಯ್ಯ, ಮೋದಿಯವರು ಕೊಡೋ ಅಕ್ಕಿನ ನಾನು ಕೊಟ್ಟಿದ್ದು ಅಂತಾರೆ. ಸಿದ್ದರಾಮಯ್ಯಗೆ HDK ಟಾಂಗ್. ಗ್ಯಾರಂಟಿ ಉಳಿಸಿಕೊಳ್ಳುವುದಕ್ಕೆ ಬಿಜೆಪಿನವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ. ಡಿಸಿಎಂ ಹೇಳಿಕೆ. ಗೆಲುವಿಲ್ಲದ್ರೆ ಗ್ಯಾರಂಟಿ ಇಲ್ಲವೇ? ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.